ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ಇಂದು ನಾನು ಒಂದು ಸಣ್ಣ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಒಮ್ಮೆ ಮರುಭೂಮಿಯಲ್ಲಿ ಒಂದು ಪಕ್ಷಿ ವಾಸಿಸುತ್ತಿತ್ತು. ಅನಾರೋಗ್ಯದ ನಿಮಿತ್ತ ಅದರ ರೆಕ್ಕೆ ಪುಕ್ಕಗಳೆಲ್ಲವೂ ಉದುರಿ ಹೋಗಿತ್ತು. ಮರುಭೂಮಿಯಲ್ಲಿ ಅದಕ್ಕೆ ಕುಡಿಯಲು ನೀರಿಲ್ಲ, ವಾಸಿಸಲು ಆಶ್ರಯವಿಲ್ಲ. ಒಂದು ದಿನ ಅಲ್ಲಿ ಒಂದು ಪಾರಿವಾಳವು ಹಾರಾಡುತ್ತಿರುವುದನ್ನು ಕಂಡ ಈ ಪಕ್ಷಿ ಪಾರಿವಾಳಕ್ಕೆ, ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಪ್ರಶ್ನಿಸಿತು. ಅದಕ್ಕೆ ಆ ಪಾರಿವಾಳವು, ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿತು. ಅನಾರೋಗ್ಯದಲ್ಲಿರುವ ಪಕ್ಷಿ, ದಯವಿಟ್ಟು ನನ್ನ ಸಂಕಟ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ವಿಚಾರಿಸು ಎನ್ನಲು ಪಾರಿವಾಳವು, ಖಂಡಿತವಾಗಿಯೂ ವಿಚಾರಿಸುತ್ತೇನೆ ಎಂದು ಹೇಳಿ ಸ್ವರ್ಗಕ್ಕೆ ಹೋಯಿತು. ಅಲ್ಲಿ ಸ್ವರ್ಗದ ಬಾಗಿಲ ಬಳಿ ನಿಂತಿರುವ ದೇವದೂತನಿಗೆ ಪಾರಿವಾಳವು ಅನಾರೋಗ್ಯದಲ್ಲಿರುವ ಪಕ್ಷಿಯ ಪ್ರಶ್ನೆಯನ್ನು ತಿಳಿಸಿತು. ಆಗ ದೇವದೂತನು, ಮುಂದಿನ 7 ವರ್ಷಗಳು ಈ ಪಕ್ಷಿ ಹೀಗೆಯೇ ನರಳಬೇಕು, ಅಲ್ಲಿಯವರೆಗೆ ಯಾವ ಸಂತೋಷದ ಕ್ಷಣಗಳೂ ಇಲ್ಲ ಎಂದು ಹೇಳಿದನು. ಅದಕ್ಕೆ ಪಾರಿವಾಳವು, ಈ ವಿಷಯವನ್ನೇನಾದರೂ ಅನಾರೋಗ್ಯದಲ್ಲಿರುವ ಪಕ್ಷಿ ಕೇಳಿಸಿಕೊಂಡರೆ ಬಹಳ ಬೇಸರಗೊಳ್ಳುತ್ತದೆ, ಇದಕ್ಕೆ ಏನಾದರೂ ಪರಿಹಾರ ಸೂಚಿಸುವಿರಾ ಎಂದು ಕೇಳಿತು. ಅದಕ್ಕೆ ದೇವದೂತನು, ಯಾವಾಗಲೂ ಸರ್ವ ವಿಷಯದಲ್ಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವಂತೆ ಸಲಹೆ ನೀಡಿದನು. 7 ದಿನಗಳ ನಂತರ ಪಾರಿವಾಳವು ಮತ್ತೆ ಆ ಪಕ್ಷಿಯನ್ನು ಸಂಧಿಸಿದಾಗ ಆ ಪಕ್ಷಿಯು ಬಹಳ ಸಂತೋಷವಾಗಿತ್ತು. ರೆಕ್ಕೆಗಳೆಲ್ಲ ಬೆಳೆದು ಪಕ್ಷಿ ಆರೋಗ್ಯಕರವಾಗಿತ್ತು. ಮರುಭೂಮಿಯಲ್ಲಿ ಒಂದು ಚಿಕ್ಕ ಗಿಡವೂ ಸಹ ಬೆಳೆಯಿತು. ನೀರಿನ ಸಣ್ಣ ಕೊಳವೂ ಇತ್ತು. ಆ ಪಕ್ಷಿಯು ಹಾಡುತ್ತಾ ನಲಿಯುತ್ತಾ ಸಂತೋಷದಿಂದಿತ್ತು. ಇದನ್ನು ಕಂಡ ಪಾರಿವಾಳವು ಆಶ್ಚರ್ಯಗೊಂಡು, ಇದು ಹೇಗೆ ಸಂಭವಿಸಿತು? ಮುಂದಿನ 7 ವರ್ಷಗಳು ಈ ಪಕ್ಷಿ ಸಂತೋಷವಾಗಿರುವುದಿಲ್ಲ ಎಂದು ದೇವದೂತನು ಹೇಳಿದನಲ್ಲ, ಇಲ್ಲಿ ನೋಡಿದ್ರೆ ಹಾಗೇನೂ ಅನ್ನಿಸ್ತಿಲ್ವಲ್ಲ ಎಂದುಕೊಂಡು ಈ ಪ್ರಶ್ನೆಯೊಂದಿಗೆ ಮತ್ತೆ ದೇವದೂತನನ್ನು ಭೇಟಿಯಾಯಿತು. ಅದಕ್ಕೆ ದೇವದೂತನು, ಹೌದು, ಮುಂದಿನ 7 ವರ್ಷಗಳು ಈ ಪಕ್ಷಿ ಹೀಗೆ ನರಳಬೇಕು ಎಂದು ಬರೆಯಲಾಗಿತ್ತು. ಆದರೆ ಪಕ್ಷಿಯು, ದೇವರೇ ಎಲ್ಲದಕ್ಕೂ ಧನ್ಯವಾದಗಳು ಎಂದು ದೇವರನ್ನು ಸ್ತುತಿಸುತ್ತಿದ್ದರಿಂದ ಪರಿಸ್ಥಿತಿ ಬದಲಾಗಿದೆ. ಪಕ್ಷಿ ಬಿಸಿ ಮರಳಿನ ಮೇಲೆ ಬಿದ್ದಾಗ ದೇವರೇ ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳಿತು. ಹಾರಾಡಲು ಸಾಧ್ಯವಾಗದಿದ್ದಾಗ ದೇವರೇ ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳಿತು. ಕುಡಿಯಲು ನೀರಿಲ್ಲದೆ ಬಾಯಾರಿಕೆಯಿಂದ ಬಳಲುತ್ತಿದ್ದರೂ ದೇವರೇ ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳಿತು. ಪರಿಸ್ಥಿತಿ ಏನೇ ಇರಲಿ, ಪಕ್ಷಿಯು ದೇವರೇ ಎಲ್ಲಕ್ಕೂ ಧನ್ಯವಾದಗಳು ಎಂದು ಪುನರಾವರ್ತಿಸುತ್ತಲೇ ಇತ್ತು. ಆದ್ದರಿಂದ 7 ವರ್ಷಗಳ ಕಷ್ಟವು 7 ದಿನಗಳಲ್ಲಿ ಮುಗಿಯಿತು. ಹೌದು ಪ್ರಿಯರೇ, ನಾವು ಸಹ ಕಷ್ಟಗಳಿಗೆ ಹೆದರದೆ ಸರ್ವ ವಿಷಯದಲ್ಲೂ ಆತನಿಗೆ ಕೃತಜ್ಞತಾಸ್ತುತಿ ಮಾಡೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 7ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆಮೆನ್. ಹಾರಾಡೋ ಹಕ್ಕಿಯ ನೋಡು, ಅವು ಬಿತ್ತತಾವ ಏನೋ, ಅಡವಿಯ ಹೂಗಳ ನೋಡು, ಅವು ನೇಯತಾವ ಏನೋ. ಹಕ್ಕಿ ಹೂವಿಗಿಂತ ಶ್ರೇಷ್ಠನು ನೀನು, ದೇವರ ಮಗಳಲ್ಲೇನೋ, ದೇವರ ಮಗನಲ್ಲೇನೋ. ಚಿಂತಿ ಮಾಡಬ್ಯಾಡ ತಂಗಿ, ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡೋ ತಮ್ಮ, ಚಿಂತಿ ಮಾಡಬ್ಯಾಡ.